ಇವತ್ತು 2026ರ IPL ಫೈನಲ್ ಹಣಾಹಣಿ ನಡೀತಾ ಇದೆ. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ GT ವರ್ಸಸ್ RCB ಮ್ಯಾಚ್ ನಡೀತಾ ಇದೆ. ಇದಕ್ಕೆ ಕ್ರಿಕೆಟ್ ಪ್ರಿಯರು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಕಳೆದ ಬಾರಿ ಮಾತ್ರ ಅಲ್ಲ, ಈ ಬಾರಿ ಕೂಡ RCB ಕಪ್ ಎತ್ತುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದಾರೆ. ನಮ್ ಜೊತೆ ಬ್ಯೂಟಿಫುಲ್ ಆಗಿರುವಂತ ಪೇರೆಂಟ್ಸ್ ಇದ್ದಾರೆ. ಸೊ ಅವರು ಕೂಡ ಮ್ಯಾಚ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಸೊ ನೋಡಿದ್ರಲ್ಲ, ಅವ್ರನ್ನ ಮಾತಾಡಿಸ್ತೀನಿ. ಸೊ ಅವ್ರ ಎಲ್ಲರ ಮಕ್ಕಳು ಕೂಡ ಕ್ರಿಕೆಟ್ ಆಡ್ತಾರೆ. ಸೊ ಇವರು ಕ್ರಿಕೆಟ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ನೋಡೋಣ. ಸೊ ಮ್ಯಾಚ್ ನೋಡ್ತೀರಾ ನೀವು? ಖಂಡಿತ ಮ್ಯಾಮ್, ನೋಡ್ತೀನಿ ಯಾವಾಗ್ಲೂ. ಓಕೆ, ಸೊ ನಿಮ್ ಮಗ ಬಿಟ್ಟು ಅಥವಾ ಮಗಳು ಬಿಟ್ಟು ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ಅಂತ? ನನಗೆ ಫಸ್ಟ್ ಸಚಿನ್ ತೆಂಡೂಲ್ಕರ್ ತುಂಬಾ ಇಷ್ಟ ಮ್ಯಾಮ್. ಅದಾದ್ಮೇಲೆ ವಿರಾಟ್ ಕೊಹ್ಲಿ. ಇನ್ನು ತುಂಬಾ ಜನ ಇದ್ದಾರೆ, ಹೆಸರೇ ಹೇಳಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ಇತ್ತೀಚೆಗೆ ಬರ್ತಾರೆ ಯಂಗ್ ಪ್ಲೇಯರ್ಸ್ ಎಲ್ಲರೂ, ತುಂಬಾನೇ ಚೆನ್ನಾಗಿ ಆಡ್ತಾರೆ ಮ್ಯಾಮ್. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ RCB ಬಗ್ಗೆ, ನಾನು ಒಂದು ಮಾತು ಹೇಳಬೇಕು. ನಮಗೆ ಕನ್ನಡದಲ್ಲಿ ಒಂದು ಹಾಡಿದೆ ಮ್ಯಾಮ್, ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಹಾಗೆ ನಾವು ಎಷ್ಟೇ ವರ್ಷ ಆದ್ರೂ ನಾವೆಲ್ಲ RCB ಫ್ಯಾನ್ಸ್. ಜೈ RCB, ಜೈ RCB. ಸೊ ನೀವು ಹೇಳಿ, ಇವತ್ತು ಮ್ಯಾಚ್ ಇದೆ. ಸೊ ನಿಮ್ ಸಪೋರ್ಟ್ ಆಬ್ವಿಯಸ್ಲಿ RCB ಇದ್ದೇ ಇರುತ್ತೆ. ಸೊ ಯಾಕೆ RCB ಗೆಲ್ಬೇಕು? ಯಾಕೆ RCB ನಿಮಗೆ ಇಷ್ಟ? ನಮ್ ಬೆಂಗಳೂರವ್ರಲ್ವಾ, ಅದಕ್ಕೆ ನಮಗೆ ತುಂಬಾ ಇಷ್ಟ. ನಂಗೆ ಮೇನ್ ಫಸ್ಟ್ ನಂಗೆ ವಿರಾಟ್ ಕೊಹ್ಲಿ ತುಂಬಾ ಇಷ್ಟ. ಆಮೇಲೆ ಟೀಮ್ ಡೇವಿಡ್ ಇದ್ದಾರೆ, ಆಮೇಲೆ ರಜತ್ ಪಡಿದಾರ್ ಇದ್ದಾರೆ. ತುಂಬಾ ಇಷ್ಟ ನಮ್ಗೆ RCB. ಸೊ ನೀವ್ ಹೇಳಿ, ಸೊ ಇವತ್ತು ಮ್ಯಾಚ್ ನೋಡಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್ ಆಗಿದೀವಿ ಮೇಡಮ್. ನಮ್ಗೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡ್ಬೇಕು, ಮತ್ತೆ ನಮ್ದೇ ಗೆಲ್ಬೇಕು. ನಮ್ದೇ ಕಪ್, ಈ ಸತಿ ಕಪ್ ನಮ್ದೇ. ಹೇಳ್ಬೇಕಂದ್ರೆ ನಮ್ಮ RCBಗೆ ಇರೋಷ್ಟು ಅಭಿಮಾನಿಗಳು ಬೇರೆ ಯಾವ IPL ಯಾವ ಟೀಮ್ಗೂ ಇಲ್ಲ. ಹಾಗಾಗಿ RCB ವಿನ್ ಆಗ್ಲೇಬೇಕು, ಅಭಿಮಾನಿಗಳಿಗೋಸ್ಕರ ವಿನ್ ಆಗ್ಬೇಕು. ವೆರಿ ನೈಸ್. ಸೊ ನೀವ್ ಹೇಳಿ. RCB ಗೆಲ್ಲೇಬೇಕು. ತುಂಬಾ ವರ್ಷಗಳಿಂದ ಕಾಯ್ತಾ ಇದೀವಿ. ಲಾಸ್ಟ್ ಇಯರ್ ದಿಂದ ಕಪ್ ನಮ್ದೇ ಆಗ್ತಿದೆ. ಇನ್ ಮುಂದೆ ಎಷ್ಟೋ ವರ್ಷಗಳಾದ್ರೂ ಕಪ್ ನಮ್ದೇನೆ ಆಗ್ಬೇಕು. RCBಗೆ ಜೈ. 2008 ಸ್ಟಾರ್ಟ್ ಆಗಿದ್ದು ನಮ್ಮ ಇದು IPL. 2025ರಲ್ಲಿ ನಾವು ಮೊದಲನೇ ಕಪ್ ಗೆದ್ದಿದ್ದೀವಿ. ಆದರೆ ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಂತ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಇನ್ನು ಮುಂದೆ ಇದನ್ನು ಗೆಲ್ತಾನೇ ಇರಬೇಕು. RCB ಇನ್ನು ಮುಂದೆ ಈ IPLನ ಕನ್ಸಿಸ್ಟೆಂಟಾಗಿ ಗೆಲ್ಲುತ್ತೆ. ಯಾಕೆಂದರೆ ಭಾಳ ತುಂಬ ಬ್ಯಾಲೆನ್ಸ್ಡ್ ಆದಂಥ ಒಂದು ಟೀಮ್ ಮೇಂಟೈನ್ ಮಾಡಿದ್ದಾರೆ. ಕ್ಯಾಪ್ಟನ್ಶಿಪ್ ಅಂತೂ ಅದ್ಭುತವಾಗಿದೆ. ಆಮೇಲೆ ನಮ್ಮ ಪ್ರಮುಖ ಆಟಗಾರರಾದಂಥ ವಿರಾಟ್ ಕೊಹ್ಲಿ ಆಗಲಿ, ಬೌಲಿಂಗ್ ಭುವನೇಶ್ವರ್ ಆಗಲಿ ತುಂಬ ಚೆನ್ನಾಗಿ ಇದನ್ನು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಲ ಒಂದು ಅದ್ಭುತವಾದಂಥ ಒಂದು ಟೀಮ್ ಒಗ್ಗೂಡಿಸಿದ್ದಾರೆ ನಮ್ಮ RCB ಮ್ಯಾನೇಜ್ಮೆಂಟ್ ಅವರು. ಹಾಗಾಗಿ ಈ ಸಲ ಮತ್ತು ಮುಂದೂ ಸಹ RCB, ಜೈ RCB. ಮೇಡಮ್, ನಮ್ಮದು ಬ್ಯಾಲೆನ್ಸ್ಡ್ ಸೈಡ್ ಇದೆ. ಪ್ರತಿಯೊಬ್ಬರು ಅವರವ್ರ ಜವಾಬ್ದಾರಿನ ಅರ್ಥಕೊಂಡು ಮಾಡ್ತಾರೆ, ಒಬ್ಬರ ಮೇಲೆ ಹೊರೆ ಹಾಕೋದಿಲ್ಲ. ಅವರಲ್ಲಿ ಟಾಪ್ 3 ಬ್ಯಾಟ್ಸ್ಮನ್ ಹೋದರೆ ಇನ್ಯಾರು ಇಲ್ಲ. ಸೊ ಹೀಗಾಗಿ 100% ಈ ಸಲ ನಾವೇ ಗೆಲ್ತೀವಿ. ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡಲೇಬೇಕು, ಒಬ್ಬರ ಮೇಲೆ ಬಿಡಬಾರ್ದು. ಸೊ ಕೇಳಿಸ್ಕೊಂಡ್ರಲ್ಲ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ. ಈ ಸಲ RCB ಗೆದ್ದೇ ಗೆಲ್ಲುತ್ತೆ ಎಸ್ ಅನ್ನುವಂತ ವಿಶ್ವಾಸ ಎಲ್ರಿದೆ. ಸೊ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಮ್ಯಾಚ್ ಶುರು ಆಗೋದಕ್ಕೆ. ಸೊ ಎಲ್ರು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.